ಪಂಚ ಆಚಾರ್ಯರಲ್ಲಿ ಬಸವಾದಿ ಶಿವಶರಣರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿ ಆನ್ಲೈನ್ ಪ್ರವಚನ ಮಾಲಿಕೆಯನ್ನ ವೀರಶೈವ ಐಕ್ಯತಾ ಮಂಡಳಿಯವರು ನಡೆಸುತ್ತಿರುವಂತಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ನಿಮ್ಮೆಲ್ಲರಿಗೂ ಜ್ಞಾನ ದಾಸೋಹವನ್ನು ನೀಡುತ್ತಿರುವಂತಹ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಚರಣಾರವಿಂದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಪ್ರವಚನ ನೀಡುತ್ತಿರುವಂತಹ ಭಾರತೀಯ ಪಟ್ಟಾಧ್ಯಕ್ಷರ ಪವಿತ್ರ ಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಸ್ವಾಗತ, ಪ್ರಾರ್ಥನೆ ಹಾಗೂ ವೇದಘೋಷವನ್ನು ನಡೆಸಿಕೊಟ್ಟಿರುವಂತಹ ಎಲ್ಲ ತಾಯಂದಿರಿಗೂ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಭಿಕರಿಗೂ ಸದ್ಭಕ್ತರಿಗೂ ಅನಂತ ನಮಸ್ಕಾರಗಳನ್ನ ಹೇಳಿ ಇವತ್ತಿನ ಪ್ರಾಸ್ತಾವಿಕ ನುಡಿ ಸೇವೆಯನ್ನ ಪ್ರಾರಂಭ ಮಾಡ್ತಿದೀವಿ. ತಮ್ಗೆಲ್ಲಾ ತಿಳಿದಿರುವ ಹಾಗೆ ವೀರಶೈವ ಧರ್ಮದಲ್ಲಿ ಪಂಚಪೀಠಗಳು, ಆ ಪೀಠದಲ್ಲಿ ಪಂಚಪೀಠಗಳಲ್ಲಿ ಕಾಶಿ ಪೀಠ ಅದು ನಮ್ಮೆಲ್ಲರಿಗೂ ಜ್ಞಾನ ದಾಸೋಹವನ್ನು ನೀಡುತ್ತಿರುವಂತಹ ಜ್ಞಾನದ ಪೀಠ. ಆ ಪೀಠ ಪರಂಪರೆಯಲ್ಲಿ ಬರುತ್ತಿರುವಂತಹ ನಮ್ಮ ವೀರಭದ್ರ ಹಾಗೂ ವಿಶ್ವೇಶ್ವರ ಜಗದ್ಗುರು ಮಹಾಸನ್ನಿಧಿಯವರ ಸ್ಮರಣೋತ್ಸವದ ನಿಮಿತ್ತವಾಗಿ ಈ ಆನ್ಲೈನ್ ಪ್ರವಚನ ಮಾಲಿಕೆ ಪ್ರಾರಂಭವಾಗ್ಯದ. ಆ ಕಾರಣಕ್ಕಾಗಿ ಆ ಜಗದ್ಗುರು ದ್ವಯರ ಅಲ್ಲಿ ಒಬ್ಬರಾಗಿರುವಂತಹ ವಿಶ್ವೇಶ್ವರ ಜಗದ್ಗುರು ಮಹಾಸನ್ನಿಧಿಯವರ ಕುರಿತಾಗಿರುವಂತಹ 4 ಮಾತುಗಳನ್ನ ತಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ತಾವೆಲ್ಲ ಜ್ಞಾನಿಗಳು, ವಯೋವೃದ್ಧರು, ಜ್ಞಾನವೃದ್ಧರು, ಬಹಳ ಜನ ಗೊತ್ತಿರುವಂತವ್ರು. ಆದ್ರೆ ಕಾಶಿ ಪೀಠದ ಪರಂಪರೆಯಲ್ಲಿ ಬರುವಂತಹ ಅನೇಕ ಜಗದ್ಗುರುಗಳವರಲ್ಲಿ ವಿಶ್ವೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು 41 ವರ್ಷಗಳ ಕಾಲ ಸುದೀರ್ಘವಾಗಿರುವಂತಹ ಪೀಠವನ್ನು ಅಲಂಕರಿಸಿ ಆ ಪೀಠಕ್ಕೆ ಅತ್ಯುನ್ನತವಾಗಿರುವಂತಹ ಗೌರವ ಆತಿಥ್ಯವನ್ನು ಕೊಟ್ಟಿರುವಂತಹ ಒಬ್ಬ ಮಹಾನ್ ಶ್ರೇಷ್ಠ ಜಗದ್ಗುರು ಯಾರಾದ್ರೆ ಅದು ವಿಶ್ವೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು. ಅಂತಹ ಮಹಾಸನ್ನಿಧಿಯವರ ಕುರಿತಾಗಿ ಮಾತನಾಡೋದು ನಿಜವಾಗ್ಲೂ ಕೂಡ ನಾನು ಬಹಳ ಸಣ್ಣವ. ಆದ್ರೆ ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಿಯವರ ಆದೇಶ ಇದೆಯಲ್ಲ, ಅಥವಾ ಜಗದ್ಗುರು ಮಹಾಸನ್ನಿಧಿಯವರ ಬಗ್ಗೆ ಪರಿಚಯ ಆಗುವಂತಹ ಅವಶ್ಯಕತೆ ಇರುವ ಕಾರಣಕ್ಕಾಗಿ ನಿಜವಾಗ್ಲೂ ಕೂಡ ನಮ್ಮ ವೀರಶೈವ ಪರಂಪರೆಯಲ್ಲಿ ಪಂಚಪೀಠಗಳ ಕುರಿತಾಗಿರುವಂತಹ ಅನೇಕ ವಿಷಯಗಳ ಹೊರಗಡೆ ಗೊತ್ತಿಲ್ಲ. ನಿಮ್ಗೆಲ್ಲ ಗೊತ್ತಿರಬೇಕು. ಸಮಯ ಬಹಳ ಕಡಿಮೆ ಇರೋದ್ರಿಂದ ಕೆಲವು ಹೈಲೈಟ್ಸ್ ಅಂದ್ರೆ ಕೆಲವು ಮುಖ್ಯಾಂಶಗಳನ್ನು ಮಾತ್ರ ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತಾನೆ. ಕಾಶಿ ಪೀಠದ ಜಗದ್ಗುರು ವಿಶ್ವೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು ಮಾಡಿರುವಂತಹ ಕಾರ್ಯವನ್ನ ಸುಮ್ಮನೆ ಒಂದು ಸರಿ ಈಗ ನಾವು ಮನೆಯೊಳಗಡೆ ಅನ್ನ ಮಾಡಕ್ಕಿಟ್ರೆ ಅಂದ್ರೆ ಅದನ್ನ ಅಡಿಗೆ ಮಾಡುವಾಗ ಅನ್ನಕ್ಕಿಟ್ರೆ ಎಲ್ಲಾ ಅಕ್ಕಿಗಳನ್ನ ಹಿಸಿಗೆ ನೋಡೋದಂತ ಅವಶ್ಯಕತೆ ಇಲ್ಲ, ಅದು ಮುಟ್ಟಿ ನೋಡುವಂತ ಅವಶ್ಯಕತೆ ಇಲ್ಲ. ಒಂದು ಮಾತ್ರ ಅವುಗಳನ್ನ ಎತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅದು ಆಗಿದೆ ಇಲ್ಲೋ, ರೈಸ್ ರೆಡಿ ಆಗಿದೆ ಇಲ್ಲ ಅಂತ ಗೊತ್ತಾಗ್ತದಲ್ಲ. ಹಾಗೆ ಜಗದ್ಗುರು ಮಹಾಸನ್ನಿಧಿಯವರು ಮಾಡಿರುವಂತಹ ಒಂದು ಶ್ರೇಷ್ಠವಾಗಿರುವಂತಹ ಒಂದು ಕಾರ್ಯವನ್ನ ತಮ್ಮ ಜೊತೆಗೆ ನೆನ್ಸ್ಕೊಳ್ಳಿಕ್ಕೆ ಬಯಸ್ತಾನೆ. ವಿಶ್ವೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು ನಿಜವಾಗ್ಲೂ ನಮ್ಮ ಧರ್ಮದ ಬಗ್ಗೆ ಎಂತಹ ಅಪೂರ್ವವಾಗಿರುವಂತಹ ಕಾರ್ಯ ಮಾಡಿದ್ದಾರೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ಕಾಶಿ ಅಂದ್ರೆ ಅದು ಜ್ಞಾನ ಸಿಂಹಾಸನ ಅಥವಾ ಜ್ಞಾನವನ್ನ ಎತ್ತಿ ಹೇಳುವಂತಹ ಕಾಶಿ, ಬನಾರಸ್ ಅಥವಾ ವಾರಣಾಸಿ ಅನ್ನುವಂತಹ ಏನಿದೆಯಲ್ಲ, ಅಲ್ಲಿ ವಾರಣಾಸಿಯಲ್ಲಿ ಇರುವಂತಹ ನಿಮ್ಗೆಲ್ಲ ಗೊತ್ತು, ನನಗೂ ಗೊತ್ತು, ಪೂರ್ಣಾನಂದ ಅನ್ನುವಂತಹ ಒಂದು ಯೂನಿವರ್ಸಿಟಿ ಇದೆ ಅಲ್ಲಿ, ವಿಶ್ವವಿದ್ಯಾಲಯದ. ಅಲ್ಲಿ ಎಲ್ಲಾ ಧರ್ಮವನ್ನು ಕುರಿತಾಗಿರುವಂತಹ ಎಲ್ಲಾ ವಿಷಯಗಳಲ್ಲಿ ಚರ್ಚೆಯಾಗಿ ಅಧ್ಯಯನ ಮಾಡುವಂತಹ ಅವಶ್ಯಕತೆ ಇತ್ತು. ಎಲ್ಲದಕ್ಕೂ ಅವಕಾಶ ಇತ್ತು. ನಾವೆಲ್ಲ ಬಹಳ ಸಂತೋಷ ಪಡುವಂತಹ ಸಂಗತಿ, ಹೆಮ್ಮೆ ಪಡುವಂತಹ ಸಂಗತಿ, ವಿಶ್ವೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು ಅಲ್ಲಿ ನಮ್ಮ ಧರ್ಮದ ಶಕ್ತಿ ವಿಶಿಷ್ಟಾದ್ವೈತ ವೇದಾಂತವನ್ನ ಅಲ್ಲಿ ಅಧ್ಯಯನ ಮಾಡ್ಲಿಕ್ಕೆ, ಕಲೀಲಿಕ್ಕೆ, ತಿಳ್ಕೊಳ್ಳಿಕ್ಕೆ ವಿತ್ ಸರ್ಟಿಫಿಕೇಟ್ ಕೋರ್ಸ್ಗಾಗಿ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಆ ಕೋರ್ಸ್ ಅನ್ನು ಪ್ರಾರಂಭ ಮಾಡ್ಲಿಕ್ಕೆ ಮುಖ್ಯ ಕಾರಣ ಆಗ್ತಾರೆ ಅಂತಂದ್ರೆ ನಿಜವಾಗ್ಲೂ ಆ ಜಗದ್ಗುರು ಮಹಾಸನ್ನಿಧಿಯವರು ನಾವು ಎಷ್ಟು ಸ್ಮರಣೆ ಮಾಡ್ಕೊಂಡ್ರು ಕೂಡ ಕಡಿಮೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ತಮ್ಮ ಜೊತೆಗೆಲ್ಲ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಅಂತ ಒಬ್ಬ ಶ್ರೇಷ್ಠ ಜಗದ್ಗುರು ಮಹಾಸನ್ನಿಧಿಯವರು 1948ರಿಂದ 1989ರವರೆಗೆ 41 ವರ್ಷಗಳ ಕಾಲ ಸುದೀರ್ಘವಾಗಿ ಆ ಪೀಠವನ್ನು ಅಲಂಕರಿಸ್ತಾರೆ. ನಿಮ್ಗೆಲ್ಲ ಆಶ್ಚರ್ಯ ಸಂಗತಿ ಹೇಳ್ತೇನೆ, ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಿಯವರು ಕೂಡ ಅವರ ಕರಕರ್ಮಲ ಸಂಜಾತರಾಗಿ ಆ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಕೇಂದ್ರ ಆಗಬೇಕಾಗಿತ್ತು. ಅಂದ್ರೆ ಅಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಆ ಒಂದು ವ್ಯವಸ್ಥೆಯನ್ನು ಮಾಡುವುದರಲ್ಲಿ ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಿಯವರು ಕೂಡ ಇದ್ರು ಅನ್ನೋದನ್ನ ನಾವು ಬಹಳ ಹೆಮ್ಮೆಯಿಂದ ಸಂತೋಷ ಪಟ್ಟು ಹೇಳ್ಬೇಕಾಗಿರುವಂತಹ ಸಂಗತಿ. ಅಷ್ಟೇ ಅಲ್ಲ, ನಿಮ್ಗೆಲ್ಲ ಗೊತ್ತಿರಲಿ, ಕಾಶಿ ಪೀಠದ ಶಾಖಾ ಮಠಗಳು ಎಲ್ಲೆಲ್ಲಿ ಬೇರೆ, ನೇಪಾಳ ಆಗಿರ್ಬೋದು, ದೇಶದ ಅನೇಕ ಕಡೆ ಎಲ್ಲ ನಾವು ಸಂಗಮಕ್ಕೆ ಹೋಗಿದ್ದೀವಿ. ಎಲ್ಲ ತ್ರಿವೇಣಿ ಸಂಗಮ ಲಾಸ್ಟ್ ಇಯರ್ ಇತ್ತು.
ನಾವ್ ಅಲ್ಲೆಲ್ಲ ಹೋದಾಗ ಅಲ್ಲಿ ನೋಡಿದ್ವಿ, ಅಲ್ಲಿ ಒಂದು ಜಂಗಮ ಮಾಡಿ ಮಠ ಇದೆ. ಇದನ್ನೆಲ್ಲಾ ನೋಡಿದ್ರೆ ನಾವು ವಿಶ್ವೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು ಈಗಲೂ ಕೂಡ ಕಾಶಿ ಪೀಠದ ಶಾಖಾ ಮಠವಾಗಿ ಅದೇ ಆಡಳಿತಕ್ಕೆ ಒಳಪಟ್ಟಿರುವಂತಹದ್ದು ತ್ರಿವೇಣಿ ಸಂಗಮದಲ್ಲಿರುವಂತಹ ಕಾಶಿ ಜಂಗಮವಾಡಿ ಮಠ. ನಿಜವಾಗ್ಲೂ ನಾವೆಲ್ಲ ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಿಯವರಂತೂ ನಮ್ಮ ಧರ್ಮವನ್ನು ಕುರಿತಾ ಇರುವಂತಹ ಬೇಕಾದಷ್ಟು 20-30 ಭಾಷೆಗಳಿಗೆ ಅದನ್ನ ಭಾಷಾಂತರಿಸಿ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ತಾನೇ ನಾವು ಒಂದು ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿರುವಂತಹ ಒಬ್ಬ ರಷ್ಯನ್ ಒಬ್ಬ ತಾಯಿ, ಆ ತಾಯಿನೂ ಕೂಡ ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಿ ಅವರಿಂದ ದೀಕ್ಷೆಯನ್ನು ಪಡೆದು ಅಲ್ಲಿ ಪೀಠದಲ್ಲಿ ವೇದಾಧ್ಯಯನ ಮಾಡಿದಂತಹ ಕೀರ್ತಿನೂ ಕೂಡ ನಿಜವಾಗ್ಲೂ ನಮ್ಮ ಕಾಶಿ ಪೀಠಕ್ಕೆ ಸಲ್ತದೆ ಅನ್ನುವಂತಹ ಮಾತನ್ನ ನಾವು ಇಲ್ಲೇ ಉದಾಹರಣೆಗೆ ಹೇಳಬಹುದು. ಅಂತಹ ಜಗದ್ಗುರು ಮಹಾಸನ್ನಿಧಿಯವರು, ವಿಶ್ವೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು ಪುಣೆಯಲ್ಲಿ ಅನೇಕ ಜನಗಳನ್ನ, ಅನೇಕ ಸದ್ಭಕ್ತರನ್ನ ಹೊಂದಿ ಅತಿ ಹೆಚ್ಚು ಪೀಠಕ್ಕೆ ಭಕ್ತರನ್ನ ಮಾಡ್ಕೊಂಡಿರುವಂತಹ ಒಬ್ಬ ಶ್ರೇಷ್ಠ ಜಗದ್ಗುರು ಆಗಿ ಆ ಪೀಠವನ್ನು ಅಲಂಕರಿಸ್ತಾರೆ. ಅಂತಹ ಜಗದ್ಗುರು ಮಹಾಸನ್ನಿಧಿಯವರ ಕುರಿತಾಗಿ ನಾವು ಅನೇಕ ಪುಟಗಳು, ನಾವು ನಿಮ್ಗೆ ಎಲ್ಲ ಗೊತ್ತಿರೋ ಹಾಗೆ ಈ ಸಾಗರದಲ್ಲಿರುವಂತಹ ಸಮುದ್ರದಲ್ಲಿರುವಂತಹ ಎಲ್ಲಾ ನೀರುಗಳನ್ನು ತೆಗೆದುಕೊಂಡು, ಕಾಡಿನಲ್ಲಿರುವಂತಹ ಎಲ್ಲ ಕಟ್ಟಿಗೆಗಳನ್ನ ಎತ್ತುಕೊಂಡು, ಸಮುದ್ರವನ್ನೇ ಇಂಕ್ ಮಾಡ್ಕೊಂಡು ಈ ಭೂಮಿಯನ್ನ ಹಾಳೆಯನ್ನು ಮಾಡಿ ಬರೀತಾ ಹೋದ್ರೂ ಕೂಡ ಸಾಲದು. ಗುರುಗಳ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆನೆ. ಅಂತಹ ಜಗದ್ಗುರು ಮಹಾಸನ್ನಿಧಿಯವರ ಕುರಿತಾಗಿರುವಂತಹ ಅನೇಕ ಸಂಗತಿಗಳಲ್ಲಿ ಹೊರಗೆ ಬರ್ತಾ ಇದೆ. ಆದ್ರೆ ಸಮಯ ಕಡಿಮೆ ಇರೋದ್ರಿಂದ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮ ತಾಯಂದಿರು ಕೂಡ ಇದನ್ನೆಲ್ಲ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ನಿಜವಾಗ್ಲೂ ಆ ತಾಯಂದಿರೆಲ್ಲ ಈ ಕಾರ್ಯಕ್ರಮ ನಡೆಸಿಕೊಡೋದು ನೋಡಿದ್ರೆ ನಮ್ಮ ಧರ್ಮದಲ್ಲೇನೆ ಆ ಶಕ್ತಿಯ ಬಗ್ಗೆ ಅಥವಾ ತಾಯಿ ಬಗ್ಗೆ ಕುರಿತಾಗಿರುವಂತಹ ಮಾಹಿತಿ ಐತಿ, ಎಲ್ಲ ಗೊತ್ತಿರಬೇಕು. ನಮ್ಮ ಧರ್ಮದ ವೀರಶೈವ ಧರ್ಮ ಅನ್ನೋದನ್ನ ಶಕ್ತಿ ವಿಶಿಷ್ಟ ಅದ್ವೈತ ಅನ್ನುವಂತಹ ಶಕ್ತಿ, ಅಲ್ಲೂ ಕೂಡ ನಮ್ಮ ಧರ್ಮದ ಹೆಸರಿನಲ್ಲೂ ಕೂಡ ಶಕ್ತಿ ಇದ್ದಾಳೆ. ನಿಮ್ಗೆಲ್ಲ ಗೊತ್ತಿರಲಿ, ಈ ಜಗತ್ತಿನಲ್ಲಿ ಪುರುಷ ಪ್ರಧಾನವಾಗಿರುವಂತಹ ಅನೇಕ ಧರ್ಮಗಳದಾವ, ಅದ್ರ ಜೊತೆಗೆ ಮಹಿಳಾ ಪ್ರಧಾನವಾಗಿರುವಂತಹ ಅನೇಕ ಧರ್ಮಗಳದಾವ. ಆದ್ರೆ ನಮ್ಗೆಲ್ಲ ಗೊತ್ತಿರಲಿ, ಮಹಿಳೆ ಮತ್ತು ಪುರುಷ ಎನ್ನುವ ಭೇದ ಇಲ್ಲದೆ ಇಬ್ಬರು ಸಮಾನರು ಅನ್ನುವಂತ ಎಲ್ಲಾ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಸ್ತ್ರೀ ಪುರುಷ ಭೇದ ಇಲ್ಲದೆ ಇರುವಂತ ಒಬ್ಬ ಈ ಜಗತ್ತಿನ ಶ್ರೇಷ್ಠವಾಗಿರುವಂತಹ ಒಂದು ಧರ್ಮ ಇತ್ತು ಅಂದ್ರೆ ಅದು ನಮ್ಮ ವೀರಶೈವ ಧರ್ಮ ಅಂತ ಹೇಳಿ ನಂಗೆ ಬಹಳ ಖುಷಿ ಆಗ್ತದೆ. ಅಂತಹ ಧರ್ಮದಲ್ಲಿ ನಾವೆಲ್ಲ ಅದೀವಲ್ಲ, ಅದು ಇನ್ನೂ ಕೂಡ ನಾವೆಲ್ಲ ಬಹಳ ಸಂತೋಷ ಪಡುವಂತಹ ಸಂಗತಿ. ಅಂತಹ ಶ್ರೇಷ್ಠವಾಗಿರುವಂತಹ ಶಕ್ತಿ ಸ್ವರೂಪರಾಗಿರುವಂತಹ ಎಲ್ಲಾ ಮಹಿಳೆಯರು, ನಮ್ಮ ಎಲ್ಲ ತಾಯಂದಿರು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಿದ್ದಾರೆ. ಎಲ್ಲಿ ತಾಯಂದಿರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಎನ್ನುವಂತಹ ಮಾತು ನಮ್ಗೆಲ್ಲ ಕೂಡ ನಿಜವಾಗ್ಲೂ ಗೊತ್ತಿರುವಂತಹ ಮಾತು. ಅಂತಹ ತಾಯಂದಿರನ್ನ ಗೌರವಿಸುವಂತಹ, ತಾಯಂದಿರನ್ನ ಪೂಜಿಸುವಂತಹ ನಮ್ಮ ಭಾರತೀಯ ಪರಂಪರೆ ಇದೆಯಲ್ಲ, ಆ ಪರಂಪರೆಯಲ್ಲಿ ನಮ್ಮ ವೀರಶೈವ ಧರ್ಮ ಬಹಳ ದೊಡ್ಡದು. ಆ ಧರ್ಮದಲ್ಲಿರುವಂತಹ ನಿಜವಾಗ್ಲೂ ಎಷ್ಟು ಸಂತೋಷ ಆಗ್ತದಲ್ಲ, ನಮ್ಮ ತಾಯಿಗೆ ಅಥವಾ ಮಹಿಳೆಯರಿಗೆ ಕೊಟ್ಟಿರುವಂತಹದ್ದು ನಮ್ಮ ಧರ್ಮದಲ್ಲಿ ಎಂಥ ಧರ್ಮ ಅಂದ್ರೆ ಎಲ್ಲದರಲ್ಲೂ ಒಂದು ಲಿಂಗಧಾರಣೆಯನ್ನು ಹಿಡ್ಕೊಂಡು ಪೂರ್ಣವಾಗಿರುವಂತಹ ದಶವಿಧ ಸಂಸ್ಕಾರಗಳಲ್ಲೂ ಕೂಡ ಪುರುಷರಿಗೆ ಎಷ್ಟು ಪ್ರಧಾನವಾಗಿದೆಯೋ ಅಷ್ಟೇ ಪ್ರಧಾನವಾಗಿರುವಂತದ್ದು. ಮೊನ್ನೆ ತಾನೇ ನಮ್ಮ ಮಠದಲ್ಲಿ ಒಂದು ಸಣ್ಣದೊಂದು ಕುತ್ಕೊಂಡು ನಾವು ಮಹಿಳೆಯರ ಕುರಿತು ಮಾತನಾಡುವಾಗ ಅಲ್ಲಿ ಹೇಳ್ತಾ ಇದ್ದಾಗ, ತಾಯಿಗೆ ಕೊಟ್ಟಿರುವಷ್ಟು ಈ ಮಹಿಳೆಯರಿಗೆ ಕೊಟ್ಟಿರುವಂತಹ ಅನೇಕ ಧರ್ಮಗಳದಾವಲ್ಲ, ಆದ್ರ ಅನೇಕ ಧರ್ಮಗಳಲ್ಲಿ ಮಹಿಳೆಗೆ ಅತಿ ಹೆಚ್ಚು ಮಹತ್ವ ಕೊಟ್ಟಿರುವಂತಹ ಏಕೈಕ ಧರ್ಮ ಅಂದ್ರೆ ಅದು ವೀರಶೈವ ಧರ್ಮ ಅನ್ನೋದನ್ನ ನಾವೆಲ್ಲರೂ ಕೂಡ ಬಹಳ ಸಂತೋಷವಾಗಿ ಹೆಮ್ಮೆ ಪಟ್ಕೊಂಡಿರುವಂತಹ ಸಂಗತಿ. ಅಂತಹ ತಾಯಂದ್ರೆಲ್ಲರೂ ಕೂಡ ವೇದವನ್ನು ಘೋಷಣೆ ಮಾಡುವಂತ ನೋಡಿದ್ರೆ ನನ್ಗೆ ಬಹಳ ಖುಷಿ ಆಗ್ತದೆ. ಆದ್ರೆ ಎಲ್ಲರೂ ಇಲ್ಲಿ ವೇದ ಅಧ್ಯಯನ ಮಾಡಿದಂತ ತಾಯಂದ್ರೆ ಎಲ್ಲರೂ ಹೆಚ್ಚು ಕಡಿಮೆ ಒಂದೇ 40 ವರ್ಷದ ಮೇಲ್ನವರಿದ್ದಾರೆ. ಆದ್ರೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡುವಂತಹ ಅವಶ್ಯಕತೆ ಬಹಳ ಇದೆ. ಮಕ್ಕಳಿಗೆ ಈ ಧರ್ಮವನ್ನು ಹೇಳ್ಕೊಡುವಂತದ್ದು ಅವಶ್ಯಕತೆ ಅದ, ಮಕ್ಕಳಿಗೆ ವೇದವನ್ನು ಹೇಳ್ಕೊಡುವಂತದ್ದು ಅವಶ್ಯಕತೆ ಅದ. ಇವತ್ತು ಈ ರೋಗ ಬರ್ತಾ ಇದೆಯಲ್ಲ, ಇಂಥ ಎಲ್ಲ ರೋಗಗಳಿಗೆ ವೇದ ಅಧ್ಯಯನ ಮಾಡಿ ಮಂತ್ರಗಳನ್ನ ಪಠಣ ಮಾಡೋದ್ರಿಂದ ನಮ್ಗೆ ಉಸಿರಾಟದ ಸಮಸ್ಯೆಯಿಂದನೇ ಬೇಕಾದಷ್ಟು ಜನ ಸಮಸ್ಯೆ ಆಗಿದೆ ಅನ್ನುವಂಥದ್ದು ನಾವೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಆದ್ರೆ ವೇದ ಅಧ್ಯಯನ ಮಾಡೋದ್ರಿಂದ, ವೇದ ಮಂತ್ರಗಳ ಪಠಣ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಹ್ಯುಮ್ಯಾನಿಟಿ ಇದೆ ಅದು ಹೆಚ್ಚಾಗುವುದರಲ್ಲಿ ಎರಡು ಮಾತಿಲ್ಲ. ಆ ಕಾರಣಕ್ಕಾಗಿ ಮಕ್ಕಳಿಗೂ ಕೂಡ ಅವಶ್ಯವಾಗಿ ನಾಳೆ ಶನಿವಾರ ಅದು ಮಕ್ಕಳ ಕುರಿತಾಗಿರುವಂತಹ ಕಾರ್ಯಕ್ರಮ ಇರ್ತದೆ. ಮಕ್ಕಳು ವೇದ ಅಧ್ಯಯನ ಮಾಡ್ಬೇಕು. ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳು ಕೂಡ ಇದ್ರ ಬಗ್ಗೆ ಧಾರ್ಮಿಕವಾಗಿ ತೊಡ್ಕೊಳ್ಬೇಕು. ಮತ್ತು ನಮ್ಮ ಧರ್ಮವನ್ನ ಹೆಂಗ್ ಬಳಸಕ್, ಎಲ್ಲರೂ ಹೆಂಗ್ ಬಳಸಕ್ ಶುರು ಮಾಡಿದ್ವಿ ಅಂದ್ರೆ ಧರ್ಮವನ್ನ ಪೀಠದ ಬಗ್ಗೆ ಆಗಿರ್ಬೋದು, ನಮ್ ಧರ್ಮದ ಬಗ್ಗೆ ಆಗಿರ್ಬೋದು, ನಮ್ಗೆಲ್ಲ ಧರ್ಮವನ್ನ ನಾವು ಹೇಗೆ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿದೀವಿ ಅಂದ್ರೆ
ಹೆಲ್ಮೆಟ್ ತರ ಹೆಲ್ಮೆಟ್ ಯೂಸ್ ಮಾಡ್ತೀವಲ್ಲ ಹಾಗೆ ಧರ್ಮವನ್ನು ನಾವು ಉಪಯೋಗ ಮಾಡ್ಕೊಳಕ್ ಶುರು ಮಾಡಿದ್ವಿ. ಈಗ ನಾವು ಹೆಲ್ಮೆಟ್ ಹಾಕೊಂಡು ಎಲ್ಲೋ ಒಂದು ಮಾರ್ಕೆಟ್ ಹೋಗ್ತಿರ್ತೀವಿ, ಮಾರ್ಕೆಟ್ ಹೋಗೋದ್ನಾಗ ಹೆಲ್ಮೆಟ್ ಹಾಕೊಂಡು ಹೋಗ್ತಿರ್ತಾನೆ, ಆಮೇಲೆ ತೆಗೆದು ಬಿಡ್ತಾನ. ಮುಂದೆ ಹೋದ್ಮೇಲೆ ಮಾರ್ಕೆಟ್ ಹೊರಗಡೆಯಿಂದ ಈ ಕಡೆ ಬಂದ್ಮೇಲೆ ಹೆಲ್ಮೆಟ್ ತೆಗೆದು ಹೊರಗಡೆ ಕೈ ಹಿಡ್ಕೊತಾನ. ಅವ್ನ ಸ್ನೇಹಿತ ಕೇಳ್ತಾನೆ, ಯಾಕೆ ನೀ ಹೆಲ್ಮೆಟ್ ತೆಗೆದೆ, ಆಗ್ಲೇ ಹೆಲ್ಮೆಟ್ ಹಾಕೊಂಡಿದ್ದೆ, ಈಗ ಯಾಕೆ ತೆಗೆದೆ ಅಂತ ಕೇಳ್ತಾರೆ. ಆಗ ಅವನ್ ಹೇಳ್ತಾನ, ಇಲ್ಲ ಅಲ್ಲಿ ಪೊಲೀಸ್ ಇರ್ತಾರಲ್ಲ, ಆ ಪೊಲೀಸರು ಆಟಿಗೋಸ್ಕರ ನಾನು ಹಾಕೊಂಡಿದ್ದೆ, ಅಲ್ಲಿಂದ ಅವರಿಂದ ಈಚೆ ಬಂದೆ, ತೆಗೆದು ಬಿಟ್ಟೆ ಅಂತ. ಅಂದ್ರೆ ನಮ್ಮ ಜೀವ ಉಳಿಯೋಕ್ಕೋಸ್ಕರ ನಾವು ಹೆಲ್ಮೆಟ್ ಬಳಸ್ಬೇಕೇ ವಿನಃ ಪೊಲೀಸರಿಗಾಗಿ ಭಯಪಟ್ಟು ನಾವು ಹೆಲ್ಮೆಟ್ ಹಾಕೊಳ್ಳೋದಲ್ಲ. ನಮ್ ಧರ್ಮ ಯಾರೋ ಒಬ್ರು ಸ್ವಾಮೀಜಿ ಕೇಳ್ತಾರೋ, ಜಗದ್ಗುಣನ ನಮ್ಮನ್ನ ನೋಡ್ತಾರೋ, ನಮ್ ಹಿರಿಯರೆಲ್ಲ ಯಾರೋ ನೋಡ್ತಾರೋ ಅನ್ನುವಂತ ಭಯಕ್ಕೋಸ್ಕರ ನಾವು ಧರ್ಮವನ್ನು ಆಚರಣೆ ಮಾಡೋದಲ್ಲ. ನಮ್ಮ ಬದುಕು ಸುಂದರ ಆಗ್ಲಿ ಅನ್ನೋ ಕಾರಣಕ್ಕಾಗಿ ನಾವು ಧರ್ಮವನ್ನು ಆಚರಣೆ ಮಾಡಿದ್ರೆ ಮಾತ್ರ ಈ ಧರ್ಮಕ್ಕೊಂದು ಮಹತ್ವ ಬರ್ತದೆ ಮತ್ತು ಧರ್ಮದಿಂದ ನಮ್ಗೆ ಸುಖ ಸಿಗಲಿಕ್ಕೆ ಅನುಕೂಲ ಆಗ್ತದೆ. ಅದು ನಿಜವಾದ ಮೂಲವಾಗಿರುವಂತಹ ಉದ್ದೇಶ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಧರ್ಮವನ್ನ ಪ್ರೀತಿಯಿಂದ, ನಮ್ಮ ತಿಳುವಳಿಕೆಯಿಂದ, ಭಕ್ತಿಯಿಂದ, ಸಂಸ್ಕಾರ ಸಂಸ್ಕೃತಿಯಿಂದ ನಾವೆಲ್ಲ ಧರ್ಮವನ್ನು ಆಚರಣೆ ಮಾಡಿದ್ವಿ ಅಂದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ವೀರಶೈವ ಧರ್ಮದ ಮೂಲ ಉದ್ದೇಶ ಅದೇ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಐಕ್ಯತಾ ಮಂಡಳಿಯವರಿಗೆ ನಾನು ಅನಂತ ಧನ್ಯವಾದಗಳು. ಮ್ಯೂಟ್ ಆಗಿದೆ ಅಂತ ಅನ್ಕೊಂಡೆ ನಾನು. ಉತ್ತಮವಾಗಿರುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಎಲ್ಲಾ ಮಟ್ಟದಲ್ಲಿ ನಾವೆಲ್ಲರೂ ಇಲ್ಲಿವರೆಗೂ ಸುಮ್ಮನೆ ಅಧ್ಯಯನ ಮಾಡ್ತಿದ್ವಿ, ಪ್ರವಚನ ಇರ್ಲಿಲ್ಲ. ನಮ್ಮೆಲ್ಲರಿಗೂ ಕೂಡ ಈ ಪ್ರವಚನ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಐಕ್ಯತಾ ಮಂಡಳಿಯ ಸದಸ್ಯರಿಗೂ, ಪೂಜ್ಯ ಸ್ವಾಮೀಜಿ, ನಮ್ಮ ಭಾರತೀಯ ಸ್ವಾಮೀಜಿ ಅವರಿಗೂ, ಅವರ ಪ್ರತಿನಿತ್ಯ ಈ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಈಗ ನಾನು ಕೂಡ ಪ್ರತಿನಿತ್ಯ ನಾನು ಪ್ರವಚನವನ್ನು ಕೇಳ್ತೀನಿ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ಅವಕಾಶಕ್ಕಾಗಿ ಐಕ್ಯತಾ ಮಂಡಳಿಯವರಿಗೂ ಹಾಗೂ ಎಲ್ಲರಿಗೂ, ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನನ್ನ 4 ಮಾತುಗಳನ್ನ